Today the Lord told me ಇಂದು ಕರ್ತನು ನನಗೆ ಹೇಳಿದನು that he is going to comfort everybody. ಇಂದು ಪ್ರತಿಯೊಬ್ಬರನ್ನು ಆತನು ಸಂತೈಸುವನು. Yes, you need so much comfort from the Lord. ಈ ಕರ್ತನಿಂದ ನಿಮಗೆ ಬಹಳಷ್ಟು ಸಂತೈಸುವಿಕೆ ಬೇಕು. Many are troubled, ಅನೇಕರು ಬಾಧಿಸಲ್ಪಟ್ಟಿದ್ದಾರೆ, full of worries, ಅನೇಕ ಚಿಂತೆಗಳು, full of pain. ಅನೇಕ ದುಃಖಗಳು. Some of you do not know how you are going to face the tomorrow. ಹೇಗೆ ಅದನ್ನು ನಾಳೆ ಎದುರಿಸ್ತೀರಿ ಎಂಬುದಾಗಿ ನಿಮಗೆ ಅನೇಕರಿಗೆ ಗೊತ್ತಿಲ್ಲ. But thank God, ಕರ್ತನಿಗೆ ವಂದನೆ. according to 2 Corinthians 1:3, 2 ಕೊರಿಂಥ 1:3 ಪ್ರಕಾರ the Bible says ಸತ್ಯವೇದ ಹೇಳ್ತದೆ, God is a God of all comfort. ನಮ್ಮ ದೇವರು ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. Jesus has come to you as the God of all comfort to comfort you from all your troubles. ಯೇಸು ನಿಮ್ಮನ್ನು ಎಲ್ಲಾ ಸಕಲ ವಿಧವಾಗಿ ನಿಮ್ಮನ್ನು ಸಂತೈಸುವುದಕ್ಕಾಗಿ ನಿಮ್ಮನ್ನು ಸಂತೈಸಲು ಆತನು ಬಂದಿದ್ದಾನೆ. Would you say thank you Jesus? ಹೇಳ್ತೀರಾ ವಂದನೆ ಯೇಸುವೇ? And he says ಆತನು ಹೇಳ್ತಾನೆ in Matthew 11:28, ಮತ್ತಾಯ 11:28ರಲ್ಲಿ, come unto me, ನನ್ನ ಬಳಿಗೆ ಬನ್ನಿರಿ, come unto me, ನನ್ನ ಬಳಿಗೆ ಬನ್ನಿರಿ, my children, ನನ್ನ ಮಕ್ಕಳೇ, and I will give you rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. You are carrying a heavy burden. ನೀವು ಹೆಚ್ಚು ಭಾರವನ್ನು ಹೊತ್ತುಕೊಂಡಿದ್ದೀರಿ, It is enough. ಅದು ಸಾಕು. Come to me, ನನ್ನ ಬಳಿಗೆ ಬನ್ನಿ, come to me. ನನ್ನ ಬಳಿಗೆ ಬನ್ನಿ. Why come to Jesus? ಯಾಕೆ ಯೇಸುವಿನ ಬಳಿಗೆ ಬರಬೇಕು? Because Jesus carried all our sorrows and bore all our pains. ಯೇಸು ನಮ್ಮ ಎಲ್ಲ ದುಃಖವನ್ನು, ನಮ್ಮ ಎಲ್ಲ ಕಣ್ಣೀರನ್ನು ಆತನು ಹೊತ್ತುಕೊಂಡಿದ್ದಾನೆ. He has the power to bring peace into our lives. ಆತ ನಮ್ಮ ಜೀವಿತದಲ್ಲಿ ಸಮಾಧಾನ ತರುವುದಕ್ಕಾಗಿ ಬೇಕಾದ ಶಕ್ತಿಯು ಇದೆ. The chastisement of our peace came upon Jesus. ನಮ್ಮ ಎಲ್ಲ ಶಿಕ್ಷೆಗಳು ಯೇಸುವಿನ ಮೇಲೆ ಬಂದವು. He understands your sorrows. ಆತ ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ತಾನೆ. He understands it. ಆತನ ಅರ್ಥ He ಮಾಡಿಕೊಳ್ತಾನೆ. has borne it. ಆತನು ಅದನ್ನು And he ಹೊತ್ತುಕೊಂಡಿದ್ದಾನೆ. has the power to release you from all your burdens, ನಿಮ್ಮ ಎಲ್ಲ ಭಾರದಿಂದ ಬಿಡುಗಡೆಗೊಳಿಸುವ ಶಕ್ತಿ ಆತನಲ್ಲಿದೆ. from all your suffering, ನಿಮ್ಮ ಎಲ್ಲ ಬಾಧೆಗಳಿಂದ, from all your fears. ನಿಮ್ಮ ಎಲ್ಲ ಭಯಗಳಿಂದಲೂ. The Bible says ಬೈಬಲ್ ಹೇಳ್ತದೆ in 2 Corinthians 5:21, 2 ಕೊರಿಂಥ 5:21ರಲ್ಲಿ, Jesus took all our sins upon himself. ಯೇಸು ನಮ್ಮ ಎಲ್ಲ ಪಾಪಗಳನ್ನು ತನ್ನ ಮೇಲೆ The ಹೊತ್ತುಕೊಂಡನು. burden of sin, Jesus said, let it come upon me, let me destroy it on the cross. ಎಲ್ಲ ಪಾಪದ ಭಾರ ಯೇಸು ಹೇಳಿದನು, ನನ್ನ ಮೇಲೆ ಬರಲಿ, ನಾನು ಅದನ್ನು ನಾಶ ಮಾಡ್ತೇನೆ. So when you come to Jesus today, ನೀವಿಂದು ಯೇಸುವಿನ ಬಳಿಗೆ ಬರುವಾಗ he will take out all your addictions, all your sins, all the curses of sin, and release you and make you his child. ನಿಮ್ಮ ಎಲ್ಲ ಚಟಗಳನ್ನು, ನಿಮ್ಮ ಎಲ್ಲ ಪಾಪಗಳನ್ನು, ನಿಮ್ಮ ಎಲ್ಲ ಪಾಪದ ಸಂಗತಿಗಳನ್ನು ತೆಗೆದುಕೊಂಡು ಆತನು ಅದನ್ನು ನಾಶ ಮಾಡುವನು. On the cross he shouted and cried, my God, why have you forsaken me? ಆತನು ಶಿಲುಬೆ ಮೇಲೆ ದೇವರು ನೋಡಿ ಕೂಗಿದನು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? He went through loneliness, ಆತನು ಒಂಟಿತನದಲ್ಲಿ ಹಾದು forsakenness, ತಿರಸ್ಕರಿಸಲ್ಪಟ್ಟನು. and unjust criticism, ಆತನು ಅನೀತಿಯಾಗಿ ಟೀಕಿಸಲ್ಪಟ್ಟನು. unjust accusation, ಅನೀತಿಯಾಗಿ ಆತನ ಮೇಲೆ ದಂಡನೆಗಳು ಬಂದವು. even for doing good. ಒಳ್ಳೆಯದನ್ನು ಮಾಡಿದಕ್ಕೂ He knows that agony. ಆ ವೇದನೆ ಆತನಿಗೆ ಗೊತ್ತದೆ. He went through it ಆತನದರಲ್ಲಿ ಹಾದು to ಹೋದನು, destroy that burden ಆ ಭಾರವನ್ನು ನಾಶ ಮಾಡಲು, and set you free to be loved by all. ಎಲ್ಲರಿಂದ ಪ್ರೀತಿಸಲ್ಪಡುವ ಹಾಗೆ ನಿಮ್ಮನ್ನು ಸ್ವತಂತ್ರಗೊಳಿಸಲಿದ್ದಾನೆ. No more loneliness, ಇನ್ನೆಂದಿಗೂ ನೀವು ಒಂಟಿಯಾಗಿರುವುದಿಲ್ಲ, no more suffering. ಇನ್ನೆಂದಿಗೂ ನೀವು ಬಾಧೆಯನ್ನು ಅನುಭವಿಸುವುದಿಲ್ಲ. And in Luke 22:42 to 44, ಲೂಕ 22:42ರಿಂದ 44ರಲ್ಲಿ, the fear about the tomorrow, ನಾಳೆಯ ಬಗ್ಗೆ ಚಿಂತೆ, the fear about the tomorrow, ನಾಳೆ ಬಗ್ಗೆ ಇರುವಂತ ಚಿಂತೆ, what's going to happen to me? ನನಗೇನು ಸಂಭವಿಸುವುದು? Jesus said they're going to kill me. ಯೇಸು ಹೇಳಿದನು, ಅವರು ನನ್ನನ್ನು ಕೊಲ್ಲಲಿಕ್ಕಿದ್ದಾರೆ, That's my future. ಅದೇ ನನ್ನ ಭವಿಷ್ಯ. And he was in great fear ಆತನು ದೊಡ್ಡ ಭಯದಲ್ಲಿದ್ದನು about the tomorrow, ನಾಳೆಯ ಬಗ್ಗೆ. and his sweat came out as blood. ಆತನ ಬೆವರುಗಳು ರಕ್ತದ ಹಾಗೆ ಹೊರ He ಬಂದವು. knows your fear about the tomorrow. ನಾಳೆಯ ಬಗ್ಗೆ ಇರುವ ನಿಮ್ಮ ಭಯ ಆತನಿಗೆ How ಗೊತ್ತದೆ. can I face the tomorrow? ನಾಳೆ ನಾನು ಹೇಗೆ I ಸಂಧಿಸಲಿ? have so much of financial trouble. ನನಗೆ ಬಹಳಷ್ಟು ಹಣಕಾಸಿನ My ಸಮಸ್ಯೆ, job is gone. ನನ್ನ ಕೆಲಸ ಹೋಯಿತು, My family is gone. ನನ್ನ ಕುಟುಂಬ ಹೋಯಿತು, My support is gone. ನನ್ನ ಎಲ್ಲ ನೆರವು ಹೋಯಿತು. The fear about the tomorrow. ನಾಳೆ ಬಗ್ಗೆ ಇರುವ ಭಯ. Jesus went through that. ಯೇಸು ಅದರಲ್ಲಿ ಹಾದು ಹೋದನು. Today he has the power to create a beautiful tomorrow for you. ಈಗ ನಾಳೆ ನಿಮಗೆ ಸುಂದರವಾದ ನಾಳೆಯನ್ನು ಉಂಟು ಮಾಡುವ ಶಕ್ತಿ He has ಆತನಲ್ಲಿದೆ. come to do it for you. ಆತನು ಅದನ್ನು ನಿಮಗೋಸ್ಕರ He ಮಾಡುವನು. has come now to do it for you. ಆತನು ಇಂದು ನಿಮಗೋಸ್ಕರ ಮಾಡಲು To build a ಬಂದಿದ್ದಾನೆ. beautiful future for ಒಂದು you. ಸುಂದರವಾದ ಭವಿಷ್ಯವನ್ನು ಕೊಡುವುದಕ್ಕಾಗಿ. He makes everything beautiful in its time.
ಆತನು ಎಲ್ಲವನ್ನು ತಕ್ಕ ಸಮಯದಲ್ಲಿ ಸುಂದರವಾಗಿ ಮಾಡ್ತಾನೆ. And the power of sickness, ಮತ್ತು ರೋಗದ ಆತ್ಮ, wounds, ಎಲ್ಲ ವೇದನೆಗಳು, bruises, ಎಲ್ಲ ಜಜ್ಜಲ್ಪಟ್ಟಿರುವಿಕೆ, Jesus went through it. ಯೇಸು ಹಾದು ಹೋದನು. In Isaiah 53:5, ಯೆಶಾಯ 53:5 he was bruised for our iniquities and wounded for our transgressions. ಆತ ನಮ್ಮ ದ್ರೋಹಗಳ ದೆಸೆಯಿಂದ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು. And his body was wounded. ಆತನ ದೇಹವು ಅದು ಗಾಯವಾಯಿತು. Why? ಯಾಕೆ? To bring healing to our bodies, ನಮ್ಮ ದೇಹಕ್ಕೆ ಸ್ವಸ್ಥತೆಯನ್ನು ತರುವುದಕ್ಕಾಗಿ, healing to our curses. ನಮ್ಮ ಶಾಪಗಳಿಗೆ ಬಿಡುಗಡೆ ತರುವುದಕ್ಕಾಗಿ Jesus went through it. ಯೇಸು ಹಾದು ಹೋದನು. And he has the power to deliver us. ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನಲ್ಲಿ ಶಕ್ತಿ ಇದೆ. He is alive. ಆತನು He ಜೀವಂತವಾಗಿ rose up from the dead. ಆತನು ಸತ್ತರೊಳಗಿಂದ ಎದ್ದನು. And he says, ಆತನು ಹೇಳ್ತಾನೆ, my son, ನನ್ನ ಮಗನೇ, my daughter, ನನ್ನ ಮಗಳೇ, come to me. ನನ್ನ ಬಳಿಗೆ ಬಾ. I am the God of all comfort. ನಾನು ಎಲ್ಲಾ ಸಂತೈಸುವಿಕೆಗಳ I have ದೇವರು. gone through all your sorrows. ನಿನ್ನ ಎಲ್ಲಾ ದುಃಖಗಳನ್ನು ಹಾದು ಹೋಗಿದ್ದೇನೆ. I will remove your sorrows ನಿನ್ನ ಎಲ್ಲ ದುಃಖವನ್ನು and ತೆಗೆದುಹಾಕ್ತೇನೆ. comfort you. ನಾನು ನಿನ್ನನ್ನು ಸಂತೈಸ್ತೇನೆ. Jesus is here. ಯೇಸು ಇಲ್ಲಿದ್ದಾನೆ. Many years ago, ಅನೇಕ ವರ್ಷಗಳಿಂದ Jesus appeared to my father, brother Dinakaran, when he was 34 years old. ಯೇಸು ನನ್ನ ತಂದೆಯಾದ ದಿನಕರ್ ಅವರಿಗೆ ಅವರು 34 ವರ್ಷದವರಾಗಿದ್ದಾಗ ಸಂಧಿಸಿದನು. And he said, my son, ಆತನು ಹೇಳಿದನು, ನನ್ನ ಮಗನೇ, I am going to use you to bring healing to millions of people. ನಾನು ಅನೇಕ ಲಕ್ಷಾಂತರ ಜನರಿಗೆ ಸ್ವಸ್ಥತೆಯನ್ನು ತರುವುದಕ್ಕೆ ನಿನ್ನನ್ನು ಉಪಯೋಗಿಸ್ತೇನೆ. And just after that visitation, ಆ ಸಂದರ್ಶನದ ನಂತರ his lungs failed. ಅವರ ಶ್ವಾಸಕೋಶ ಅದು ವಿಫಲವಾಯಿತು. When God said, I'm going to make you a blessing to millions, he became sick. ದೇವರು ನಾನು ನಿನ್ನ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಅವರು ರೋಗಿಯಾದರು. Both the lungs failed. ಎರಡು ಶ್ವಾಸಕೋಶಗಳು ಅದು ವಿಫಲವಾಯಿತು. He was in the sick bed, ಅವರು ಹಾಸಿಗೆಯಲ್ಲಿದ್ದರು. vomiting blood, ಅವರು ರಕ್ತವನ್ನು ವಾಂತಿ ಮಾಡ್ತಿದ್ದರು. vomiting blood, ರಕ್ತವನ್ನು ವಾಂತಿ ಮಾಡ್ತಿದ್ದರು. counting days to die. ಸಾಯುವುದಕ್ಕಾಗಿ ದಿನಗಳನ್ನು ಲೆಕ್ಕಿಸ್ತಿದ್ರು. Exactly at that moment, my sister who was just then born also became sick. ಅದೇ ಸಮಯದಲ್ಲಿ ನನ್ನ ತಂಗಿ ಹುಟ್ಟಿದ್ರು, ಆಕೆ ಕೂಡ ಅಸ್ವಸ್ಥಳಾದಳು. She was dying. ಆಕೆ ಕೂಡ ಸಾಯ್ತಾ ಇದ್ದಳು. And everyone who was with us ran away. ನಮ್ಮೊಂದಿಗಿದ್ದವರೆಲ್ಲರೂ ಬಿಟ್ಟು ಓಡಿ ಹೋದರು. Some were saying, he has committed sin, that's why he is sick. ಯಾರೋ ಹೇಳಿದ್ರು ಅವರು ಪಾಪ ಮಾಡಿದ್ದಾರೆ, ಅದಕ್ಕಾಗಿಯೇ ರೋಗಿ ಆಗಿದ್ದಾರೆ. Some said, a demon is affecting him, so we should not go near him. ಇನ್ನು ಕೆಲವರು ಹೇಳಿದ್ರು, ದುರಾತ್ಮ ಅವರನ್ನು ಬಾಧಿಸ್ತಾ ಇದೆ, ನಾವು ಹತ್ತಿರ ಹೋಗಬಾರದು. Everybody ran away. ಎಲ್ಲರೂ ಓಡಿ ಹೋದರು. But it is at that time, ಆದರೆ ಆ ಸಮಯದಲ್ಲಿಯೇ, after suffering for several months, ಅನೇಕ ತಿಂಗಳುಗಳು ಬಾಧೆ ಅನುಭವಿಸಿದ ನಂತರ Jesus came. ಯೇಸು ಬಂದನು. And just before he was about to die, ಅವರಿನ್ನೇನು ಸಾಯಲಿಕ್ಕಿರುವಾಗ Jesus said, ಯೇಸು ಹೇಳಿದನು, my son, ನನ್ನ ಮಗನೇ, you know why you are sick? ನಿನಗೆ ಗೊತ್ತಾ ಯಾಕೆ ನೀನು ರೋಗಿಯಾಗಿದ್ದಿ? You are not sick because of your sin, ನಿನ್ನ ಪಾಪದ ನಿಮಿತ್ತ ನೀನು ರೋಗಿ ಆಗಿಲ್ಲ. not because of any devil, ಯಾವುದೇ ದುರಾತ್ಮದ ನಿಮಿತ್ತ ನೀನು ರೋಗಿ ಆಗಲಿಲ್ಲ. not because of any accusation of men, ಯಾವುದೇ ದೂಷಣೆಗಳ ನಿಮಿತ್ತ ನೀನು ರೋಗಿ ಆಗಲಿಲ್ಲ. because you must know the agony of the people who come to you for prayer. ನಿನ್ನ ಬಳಿಗೆ ಪ್ರಾರ್ಥನೆಗೆ ಬರುವ ಜನರ ನೋವನ್ನು ನೀನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. Millions are going to be healed ಲಕ್ಷಾಂತರ ಜನರು ಗುಣವಾಗಲಿಕ್ಕಿದ್ದಾರೆ when you pray to me ನೀನು ನನ್ನ ಬಳಿ for ಪ್ರಾರ್ಥಿಸುವಾಗ them. ಅವರಿಗಾಗಿ. So just prayer is not enough. ಅದರಿಂದ ಪ್ರಾರ್ಥನೆ ಒಂದೇ ಸಾಲುವುದಿಲ್ಲ. You must pray with compassion. ನೀವು ದಯೆ ಕನಿಕರದೊಂದಿಗೆ You must ಪ್ರಾರ್ಥಿಸಬೇಕು. pray with tears for them. ನೀವು ಕಣ್ಣೀರಿನೊಂದಿಗೆ ಅವರಿಗಾಗಿ ಪ್ರಾರ್ಥಿಸಬೇಕು. Now you have gone through sickness. ಈಗ ನೀನು ರೋಗದಲ್ಲಿ ಹಾದು ಹೋಗಿದ್ದಿ. You understand the agony of sickness. ನೀನು ರೋಗದ ಆ ವೇದನೆಯನ್ನು ಅರ್ಥ You ಮಾಡಿಕೊಂಡಿದ್ದಿ. understand the agony of being forsaken by everybody. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ನೋವನ್ನು ಅರ್ಥ ಮಾಡಿಕೊಂಡಿದ್ದಿ. You understand what is it to be at the pangs of death. ಆ ಮರಣದ ಆ ಹಾಸಿಗೆಯಲ್ಲಿ ಭಯದಲ್ಲಿರುವುದು ಏನೆಂಬುದನ್ನು ಅರ್ಥ You ಮಾಡಿಕೊಂಡಿದ್ದಿ. understand what it is to suffer financially without money to come out of your sickness. ಹಣ ಇಲ್ಲದೆ ಹಣಕಾಸಿನಲ್ಲಿ ಬಾಧಿಸಲ್ಪಡುವುದಕ್ಕೆ, ರೋಗದಿಂದ ಹೊರಬರುವುದು ಹೇಗೆ ಎಂಬುದನ್ನು ಅರ್ಥ To ಮಾಡಿಕೊಂಡಿದ್ದಿ. pay for your expense. ನಿನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುವುದಕ್ಕೆ. You understand what it is to have your child die. ನಿನಗೀಗ ಅರ್ಥ ಆಗ್ತದೆ ನಿನ್ನ ಮಗು ಸಾಯುವುದಂದ್ರೆ ಏನೆಂಬುದಾಗಿ. You know that agony now. ನಿನಗೀಗ ಆ ವೇದನೆ ಗೊತ್ತು. Now I will raise you up. ಈಗ ನಾನು ನಿನ್ನನ್ನು ಎಬ್ಬಿಸ್ತೇನೆ. From now on, ಈಗಿನಿಂದ when you hear the agony of the people, ನೀನು ಜನರ ವೇದನೆಯನ್ನು ಕೇಳುವಾಗ you will begin to cry. ನೀನು ಅಳುವುದಕ್ಕೆ You ಆರಂಭಿಸು. will hear their problems and you will begin to cry. ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ನೀನು ಅಳುವುದಕ್ಕೆ ಆರಂಭಿಸು. And when you cry ನೀನು ಅಳುವಾಗ for them,
ಅವರಿಗಾಗಿ I will come. ನಾನು ಬರ್ತೇನೆ. See your tears, my son Dinakaran, and I will wipe away their tears. ನನ್ನ ಮಗನೇ ದಿನಕರ, ನಿನ್ನ ಕಣ್ಣೀರನ್ನು ನೋಡಿ ಅವರ ವೇದನೆ ನಾನು ನೀಗಿಸ್ತೇನೆ. That's what has happened all these years in Jesus Calls. ಅದೇ ಇಷ್ಟೂ ವರ್ಷಗಳು ಯೇಸು ಕರೀತಾನೆ ಸೇವೆಯಲ್ಲಿ ನಡೆದದ್ದು. Even today, my friend, ಇಂದಿಗೂ ನನ್ನ ಸ್ನೇಹಿತ, as partners of Jesus Calls with Jesus, ಯೇಸು ಕರೀತಾನೆ ಸೇವೆಯ ಪಾಲ್ಗಾರರಾಗಿ ಯೇಸುವಿನೊಂದಿಗೆ. even though you have been righteous, ನೀವು ನೀತಿವಂತರಾಗಿದ್ದರೂ ಸಹ some of you have had to go through suffering. ನಿಮ್ಮಲ್ಲಿ ಕೆಲವರು ಬಾಧೆಗಳ ಮೂಲಕ ಹಾದು It ಹೋಗಬೇಕಾಗಿದೆ. is to understand the agony of others whose tears you are wiping away through Jesus Calls. ಬೇರೆಯವರ ವೇದನೆಯನ್ನು ನೀವು ಅರ್ಥ ಮಾಡಿಕೊಂಡು ಯೇಸು ಕರೀತಾನೆ ಸೇವೆ ಮೂಲಕ ಅವರ ಕಣ್ಣೀರನ್ನು ಒರೆಸುವುದಕ್ಕೆ. Do not be afraid. ಭಯಪಡಬೇಡಿ, Do not be afraid. ಭಯಪಡಬೇಡಿ. God will comfort you. ದೇವರು ನಿಮ್ಮನ್ನು He is ಸಂತೈಸುವನು. coming to you to comfort you. ಆತ ನಿಮ್ಮ ಬಳಿ ಸಂತೈಸಲು ಬರ್ತಾ ಇದ್ದಾನೆ. The Lord who raised up Brother Dinakaran and the family will raise you up also. ಸಹೋದರ ದಿನಕರನ್ ಮತ್ತು ಅವರ ಕುಟುಂಬವನ್ನು ಎಬ್ಬಿಸಿದ ದೇವರು ನಿಮ್ಮನ್ನು ಎಬ್ಬಿಸುವನು. Let not your heart be troubled.